ಎಸ್ಎನ್ ನ್ಯೂಸ್ಗೆ ಸ್ವಾಗತ. ಸಿದ್ದು ಸಚಿವ ಸಂಪುಟದಲ್ಲಿ ದಾರಿ ತಪ್ಪಿದ ಸಚಿವರೊಬ್ಬರಿದ್ದಾರೆ. ಸಚಿವ ಮಧು ಬಂಗಾರಪ್ಪ ದಾರಿ ತಪ್ಪಿದ ಸ್ಟೋರಿ ಇದೆ ಈ ಹೊತ್ತಿನ ವಿಶೇಷ. ನಾನು ವಿದ್ಯಾ ದೀಪಕ್. ಗ್ರಂಥಾಲಯ ಇಲಾಖೆ ಸಚಿವಾಲಯದಲ್ಲಿ ಮಹಾ ಎಡವಟ್ಟು ನಡೆದುಬಿಟ್ಟಿದೆ. ಗ್ಯಾರಂಟಿ ಸಂಕಷ್ಟದಲ್ಲಿರುವಂತಹ ಸರ್ಕಾರದ ಪಕ್ಕೆಗೆ ಐಎಎಸ್ ಅಧಿಕಾರಿಗಳು ಇರಿದಿದ್ದಾರೆ. ಕಾಯ್ದೆಯಲ್ಲಿ ಇಲ್ಲದಿದ್ರೂ ಕೂಡ ಆಯುಕ್ತರ ಹುದ್ದೆಯನ್ನ ಸೃಷ್ಟಿ ಮಾಡಲಾಗಿದೆ. ಗ್ರಂಥಾಲಯ ಇಲಾಖೆ ಸಚಿವಾಲಯದಲ್ಲಿ ಮಹಾ ಎಡವಟ್ಟಾಗ್ಬಿಟ್ಟಿದೆ. ಗ್ಯಾರಂಟಿ ಸಂಕಷ್ಟದಲ್ಲಿರುವ ಸರ್ಕಾರದ ಪಕ್ಕೆಗೆ ಐಎಎಸ್ಗಳು ಇರಿದಿದ್ದಾರೆ. ಕಾಯ್ದೆಯಲ್ಲಿ ಇಲ್ಲದಿದ್ರೂ ಆಯುಕ್ತರ ಹುದ್ದೆಯನ್ನ ಸೃಷ್ಟಿ ಮಾಡಲಾಗಿದೆ. ನಿಯಮ ಬಾಹಿರವಾಗಿ ಆಯುಕ್ತರ ಹುದ್ದೆಯನ್ನ ಸೃಷ್ಟಿಸಿ ಆದೇಶಿಸಲಾಗಿದೆ. ಆಯುಕ್ತರ ಹುದ್ದೆಯನ್ನ ಸೃಷ್ಟಿಸೋಕೆ 1000 ಕೋಟಿ ಟ್ರಾನ್ಸಾಕ್ಷನ್ ಅಥವಾ ಅನುದಾನ ಇರಬೇಕು. ಆದ್ರೆ 100 ಕೋಟಿ ಒಳಗೆ ಅನುದಾನ ವ್ಯವಹಾರ ಇರುವ ಇಲಾಖೆಗೆ ಆಯುಕ್ತ ವಲಯವನ್ನ ಸೃಷ್ಟಿ ಮಾಡಲಾಗಿದೆ. ಎಂದಿಗೂ ಸಂಗ್ರಹವಾಗದ ಲೈಬ್ರರಿ ಸೆಸ್ ಮುಂದಿಟ್ಟು ಆಯುಕ್ತಾಲಯ ಸೃಷ್ಟಿಗೆ ಪಿತೂರಿಯನ್ನ ಮಾಡಲಾಗಿದೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪನವರೇ, ಈ ಸ್ಟೋರಿಯನ್ನ ಒಂದ್ಸಲ ನೋಡಿ. ಇದು ಫ್ರೀಡಂ ಟಿವಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ದಾರಿ ತಪ್ಪಿದ ಸಚಿವರೊಬ್ಬರ ಸ್ಟೋರಿ ಅಂದ್ರೆ ತಪ್ಪಾಗಲ್ಲ. ಸಚಿವ ಮಧು ಬಂಗಾರಪ್ಪನವರ ಸ್ಟೋರಿ ದಯವಿಟ್ಟು ಅವ್ರನ್ನ ನೋಡ್ಲೇಬೇಕು. ನೋಡಿ, ಇಲ್ಲಿ ಗ್ರಂಥಾಲಯ ಇಲಾಖೆ ಸಚಿವಾಲಯದಲ್ಲಿ ಮಹಾ ಎಡವಟ್ಟು ನಡೆದಿರೋದು. ಇವರು ಏನು ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ದೀರಲ್ಲ, ಇವರು ಶಿಕ್ಷಣ ಇಲಾಖೆಯನ್ನ ನಿಭಾಯಿಸ್ತಾ ಇದ್ರು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪನವರು ಏನ್ ಮಾಡಕ್ ಹೊರಟಿದ್ದಾರೆ ಅಂತ ಅಂದ್ರೆ, ಈಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಬಿಟ್ಟು ಆಲ್ರೆಡಿ ಸಂಕಷ್ಟದಲ್ಲಿದೆ. ಅದಕ್ಕೆ ಬೇಕಾದಂತಹ ಫಂಡ್ಗಳ ಕೊರತೆಯಲ್ಲಿದೆ. ಆದರೂ ಕೂಡ ಕಾಯ್ದೆಯಲ್ಲಿ ಇಲ್ಲದಿದ್ರೂ ಕೂಡ ಅಲ್ಲಿ ಆಯುಕ್ತರ ಹುದ್ದೆಯನ್ನ ಸೃಷ್ಟಿ ಮಾಡಲಾಗಿದೆ. ಅದು ಹೇಗಂದ್ರೆ ನಿಯಮ ಬಾಹಿರವಾಗಿ. ಅಲ್ಲಿ ಗ್ರಂಥಾಲಯದಲ್ಲಿ ಕಮಿಷನರ್ ಹುದ್ದೆ ಅದಕ್ಕೆ ಅವಕಾಶ ಇಲ್ಲ. ಆದರೂ ಕೂಡ ಇದನ್ನ ಸೃಷ್ಟಿ ಮಾಡಲಾಗಿದೆ. ಈಗ ಒಂದು ಹುದ್ದೆಯಲ್ಲಿ ಒಂದು ಏನಾದ್ರೂ ಸೃಷ್ಟಿ ಮಾಡಬೇಕು ಅಂತ ಅಂದ್ರೆ ಅಲ್ಲಿ ನಿಯಮ ಬಾಹಿರವಾಗಿ ಇದು ನಾವು ಹೇಳ್ತಾ ಇರೋದು, ಒಂದು ಕಾಯ್ದೆ ಅಥವಾ ಒಂದು ಹುದ್ದೆಯನ್ನ ಸೃಷ್ಟಿ ಮಾಡಬೇಕು ಅಂತ ಅಂದ್ರೆ 100 ಕೋಟಿ ಅನುದಾನ ಇರಬೇಕು ಅಥವಾ 1000 ಕೋಟಿ ಅನುದಾನ ಇದ್ರೆ ಅಲ್ಲಿ ಆಯುಕ್ತರನ್ನ ಸೃಷ್ಟಿ ಮಾಡೋದು ಸರಿ, ಎಲ್ಲ ಒಪ್ಪೋಣ. ಆದ್ರೆ ಗ್ರಂಥಾಲಯ, ಎಷ್ಟು ಜನ ಗ್ರಂಥಾಲಯಕ್ಕೆ ಹೋಗ್ತಾರೆ? ಈಗಿನ ಕಾಲದಲ್ಲಿ ಎಷ್ಟು ಜನ ಗ್ರಂಥಾಲಯಕ್ಕೆ ಹೋಗಿ ಅಲ್ಲಿನ ಬುಕ್ಸ್ ಅನ್ನ ಓದ್ತಾರೆ? ಎಷ್ಟು ಜನ ಬುಕ್ಸ್ ಅನ್ನ ಮನೆಗೆ ತಗೊಂಡ್ ಬರ್ತಾರೆ? ಇದ್ಯಾವುದು ನಡೀತಾನೆ ಇಲ್ವೇ? ಇವಾಗೆಲ್ಲ ಮೊಬೈಲ್ ಆಂಡ್ರಾಯ್ಡ್ ಯುಗ ಆಗಿರೋದ್ರಿಂದ ಎಲ್ಲ ಕೂಡ ಮೊಬೈಲಲ್ಲೇ ಕುತ್ಕೊಂಡು ನೋಡ್ತಾರೆ. ಈಗ ಏನು ಸೆಸ್, ಅಲ್ಲಿ ಏನು ಅನುದಾನ, ಆರ್ಥಿಕ ಮೂಲ ಇಲ್ಲದೆ ಇರುವಂತಹ ಗ್ರಂಥಾಲಯದಲ್ಲಿ ಆಯುಕ್ತರನ್ನ ಸೃಷ್ಟಿ ಮಾಡೋಕೆ ಹೊರಟಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಮೇಲ್ನೋಟಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ. ಅಥವಾ ಒಂದು ವೇಳೆ ಇಲ್ಲಿ ಈ ಏನು ಆಯುಕ್ತರ ಹುದ್ದೆಯನ್ನ ಸೃಷ್ಟಿ ಮಾಡಲಾಗಿದೆಯಲ್ಲ, ಬಹುಶಃ ಇಲ್ಲಿ ಪ್ರಭಾವಿಗಳ ಲಾಭ ಏನಾದ್ರೂ ಆಯ್ತಾ ಅನ್ನುವಂಥದ್ದು ಕೂಡ ನಮ್ಗೆ ಕಾಣಿಸ್ತಾ ಇರೋದು. ಇದೊಂದು ಶಂಕೆ ಮೂಡ್ತಾ ಇರೋದು. ನಿಯಮ ಬಾಹಿರವಾಗಿ ಆಯುಕ್ತರ ಹುದ್ದೆಯನ್ನ ಸೃಷ್ಟಿ ಮಾಡಲಾಗಿದೆ. ಅಲ್ಲಿ ಸೃಷ್ಟಿ ಮಾಡ್ಬೇಕಂದ್ರೆ ಒಂದು 1000 ಕೋಟಿ ಟ್ರಾನ್ಸಾಕ್ಷನ್ಸ್ ಅಥವಾ 100 ಕೋಟಿ ಟ್ರಾನ್ಸಾಕ್ಷನ್ಸ್ ಇದ್ರೆ ಅದಕ್ಕೆ ಆಯುಕ್ತರು, ಕಮಿಷನರ್ ಅನ್ನ ಸೃಷ್ಟಿ ಮಾಡೋದನ್ನ ನಾವು ನೋಡಿರ್ತೀವಿ. ಇಲ್ಲಿ ಆದಾಯನೇ ಇಲ್ವೇ? ಆರ್ಥಿಕ ಮೂಲದ ಒಂದು ಸುಳಿವೇ ಇಲ್ವೇ? ಅಂಥದ್ರಲ್ಲಿ ಹೆಂಗೆ ಆಯುಕ್ತರನ್ನ ಸೃಷ್ಟಿ ಮಾಡೋಕ್ ಹೊರಟ್ರು? ಇದು ನಿಯಮ ಬಾಹಿರವಾಗಿ ಆಯುಕ್ತರ ಹುದ್ದೆಯನ್ನ ಸೃಷ್ಟಿಸಿರೋದು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರೇ ಮಧು ಬಂಗಾರಪ್ಪನವರೇ, ಒಂದ್ಸಲ ಸೃಷ್ಟಿಯ ಈ ಸುದ್ದಿಯನ್ನ ನೀವು ನೋಡ್ಲೇಬೇಕು. ಗ್ರಂಥ ಸೂಚಿ, ಗ್ರಂಥಾಲಯಗಳ ಇಲಾಖೆಯಲ್ಲಿ ನೀವೇನೀಗ ಆಯುಕ್ತರನ್ನ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದೀರಿ. ಎಲ್ಲಪ್ಪ ಇದೆ ಆರ್ಥಿಕ ಮೂಲ, ಎಲ್ಲ ಹರಿದು ಬರ್ತಾ ಇದೆ ಒಂದು ಹಣದ ಮೂಲ. ಹೋಗೋರೆ ಕಡಿಮೆ ಆಗ್ಬಿಟ್ಟಿದ್ದಾರೆ. ನಿಮ್ಮ ಟೈಮಿಂಗ್ಸ್ ಕೂಡ ಅಷ್ಟೇ ಇದೆ. ಬೆಳಗ್ಗೆ ನೋಡಿ 8:30 ಆಲ್ಮೋಸ್ಟ್ ಒಂದು 10 ಗಂಟೆಗೆ ಲಾಸ್ಟು, ಸಂಜೆ ಒಂದು 6ರಿಂದ ಅಥವಾ 5ರಿಂದ 7 ಲಾಸ್ಟ್. ಎಷ್ಟು ಜನ ಹೋಗ್ಬೋದು ಅಬ್ಬಬ್ಬಾ ಅಂದ್ರೆ? ಒಂದು ಬೆರಳೆಣಿಕೆ ಎಷ್ಟು ಜನ ನೋಡಿ. ಅಲ್ಲಿ ಸೈಡಲ್ಲಿ ವಿಜುವಲ್ಸ್ ನೋಡ್ತಾ ಇದ್ದೀರಾ. ಹೋಗೋದದು ಹಿರಿಯ ಜೀವಿಗಳು, ಬುದ್ಧಿಜೀವಿಗಳು, ಹಲವಾರು ವರ್ಷಗಳಿಂದ ಗ್ರಂಥಾಲಯದಲ್ಲೇ ಓದಬೇಕು, ಅಲ್ಲಿ ಹೋಗಿ ಓದಿದ್ರೆ ನಮಗೆ ಒಂದು ಪೀಸ್ಫುಲ್ ಮೈಂಡ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಹಿಂದೆಯಿಂದಲೂ ಕೂಡ ಬರ್ತಾರಲ್ಲ, ಹಿಂದೆ ವಯಸ್ಸಾದವರು, ಹಳುಬ್ರು, ಗ್ರಂಥಾಲಯ ಅಂತ ಹೇಳ್ಬಿಟ್ಟು ತಲೆಯಲ್ಲಿ ಇಟ್ಕೊಂಡವರು, ಅವರು ಮಾತ್ರ ಬರ್ತಾರೆ. ಅದು ಕೂಡ ಬೆರಳೆಣಿಕೆ ಎಷ್ಟು ಜನ, ಬಹುಶಃ ಒಂದು 10-20 ಜನ ಬರ್ಬೋದು. ಅಂಥದ್ರಲ್ಲಿ ನೀವು ಆ ಒಂದು ಗ್ರಂಥಾಲಯಕ್ಕೆ ಆಯುಕ್ತರ ಹುದ್ದೆಯನ್ನೇ ಸೃಷ್ಟಿ ಮಾಡೋಕೆ ಹೊರಟಿದ್ದೀರಲ್ಲ, ಎಷ್ಟರ ಮಟ್ಟಿಗೆ ಸರಿ ಇದು? ಆಲ್ರೆಡಿ ನಿಮ್ಮ ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಟು ಸಂಕಷ್ಟದಲ್ಲಿದೆ. ಈಗ ಗ್ಯಾರಂಟಿಗಳನ್ನ ಕೊಡೋದಕ್ಕೆ ಒದ್ದಾಡ್ತಾ ಇದೆ. ನಮ್ಮ ಹತ್ರ ಫಂಡ್ ಇಲ್ಲ, ಇನ್ನು ಹೆಂಗಪ್ಪ ಸೃಷ್ಟಿ ಮಾಡೋಣ, ಹೆಂಗ ಕೊಡೋದು ಗ್ಯಾರಂಟಿಗಳನ್ನ ಹೇಳ್ಬಿಟ್ಟಿದೀವಿ ಜನರಿಗೆ ಅಂತ ಹೇಳಿ. ಅದರ ಮಧ್ಯದಲ್ಲಿ ಅಲ್ಲಿ ನೀವು ಯಾವುದೇ ಆರ್ಥಿಕ ಮೂಲದ ಹಣದ ಮೂಲ ಇಲ್ಲದಂತಹ ಗ್ರಂಥಾಲಯಕ್ಕೆ ಆಯುಕ್ತರನ್ನ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದೀರಿ. ಎಂತ ಎಡವಟ್ಟು ಮಾಡ್ಕೊಂತಿದ್ದೀರಿ ನೀವು?
ಈಗ ಒಂದು ಮಧು ಬಂಗಾರಪ್ಪನವ್ರ ಬಗ್ಗೆ ಈಗ ಎಲ್ರಿಗೂ ಕೂಡ ಒಂಥರದ ಅಸಮಾಧಾನ ಏನಂತ ಅಂದ್ರೆ ಅವರು ಹೇಳೋದಕ್ಕೆ ಶಿಕ್ಷಣ ಮತ್ತೆ ಸಾಕ್ಷರತಾ ಸಚಿವರು ನಮ್ಮ ಮಧು ಬಂಗಾರಪ್ಪನವರು, ಆದ್ರೆ ಕನ್ನಡ ಓದೋಕ್ಕೂ ಬರಲ್ಲ ಬರೆಯೋಕ್ಕೂ ಬರಲ್ಲ. ಹೆಚ್ಚಾಗಿ ಲೈಬ್ರರಿ ಅಂತ ಬಂದ್ರೆ ಅಲ್ಲಿ ಹೆಚ್ಚಾಗಿ ಕನ್ನಡ ಓದೋರೇ ಹೋಗ್ತಾರೆ. ಎಸ್ ಅಫ್ಕೋರ್ಸ್ ಎಲ್ಲಾ ತರದ ಎಲ್ಲಾ ಲ್ಯಾಂಗ್ವೇಜಸ್ ಬುಕ್ಸ್ ಇರುತ್ತೆ, ಬಟ್ ಹೆಚ್ಚಾಗಿ ಲೈಬ್ರರಿಗೆ ಹೋಗೋರು ಕನ್ನಡ ಬುಕ್ಸ್ಗಳನ್ನ, ಕವಿಗಳು ಬರೆದಿರುವಂತಹ ಬುಕ್ಸ್ಗಳನ್ನ, ಪೇಪರ್ಸ್ ಓದೋಕ್ ಹೋಗೋರು ಜಾಸ್ತಿ. ನಮ್ಮ ಸಚಿವರಿಗೆ ಕನ್ನಡನೇ ಓದೋಕ್ ಬರಲ್ಲ, ಕನ್ನಡ ಬರೆಯೋಕ್ಕೂ ಬರಲ್ಲ. ಅಂತದ್ರಲ್ಲಿ ಒಂದ್ಸಲ ಇದನ್ನ ಕ್ರಾಸ್ ಚೆಕ್ ಮಾಡ್ಕೋಬೇಕು, ಆಯುಕ್ತರನ್ನ ಸೃಷ್ಟಿ ಮಾಡ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು. ಈಗ ಹಿಂದೆ ಅವರದ್ದೇ ಒಂದು ಪಕ್ಷದಲ್ಲಿ ಇರುವಂತವ್ರು ಹೇಳ್ತಾ ಇದ್ರು ಏನಂತ, ಇವರೊಬ್ರು ಅಪ್ರಬುದ್ಧ ನಿರ್ಧಾರಗಳಿಂದ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಮುಜುಗರವನ್ನ ತಂದಿಟ್ಟಿದ್ರು ಮಧು ಬಂಗಾರಪ್ಪನವರು. ಕನ್ನಡ ಬರೆಯೋಕ್ ಬರಲ್ಲ, ಕನ್ನಡ ಓದೋಕ್ ಬರಲ್ಲ, ಆದ್ರೆ ನಿಭಾಯಿಸೋದು ಮಾತ್ರ ಶಿಕ್ಷಣ ಇಲಾಖೆ. ರಂಗೋಲಿ ಕೆಳಗೆ ತೂರಿ ಐಎಎಸ್ ಅಧಿಕಾರಿಗಳಿಗೆ ಮತ್ತೊಂದು ಹುದ್ದೆ ಸೃಷ್ಟಿ. ಈ ಹುದ್ದೆ ಐಎಎಸ್ ಅಥವಾ ಆಯ್ಕೆ ಶ್ರೇಣಿಗೆ ಕಡಿಮೆ ಇಲ್ಲದ ಐಎಎಸ್ ಕೇಡರ್ಗೆ ಮಾತ್ರ ಮೀಸಲು. ಆಯುಕ್ತಾಲಯ ಸೃಷ್ಟಿಯಿಂದ ಕೋಟಿ ಕೋಟಿ ಅನಗತ್ಯ ಖರ್ಚಿದು. ಇಷ್ಟು ದಿನ ಇಲಾಖೆ ನಿರ್ದೇಶಕರು ಮಾಡ್ತಾ ಇದ್ದ ಕೆಲಸಕ್ಕೆ ಐಎಎಸ್ ಅನ್ನ ನೇಮಕ ಮಾಡಲಾಗಿದೆ. ಇದೀಗ ನಿರ್ದೇಶಕರ ಅಧಿಕಾರ ಮೊಟಕು ಮಾಡೋಕೆ ಆಯುಕ್ತರನ್ನ ನೇಮಕ ಮಾಡೋಕೆ ಹೊರಟಿದ್ದಾರೆ ನಮ್ಮ ಸಚಿವರು. ಅಧಿಕಾರಿಗಳ ವೈಯಕ್ತಿಕ ಹಿತಕ್ಕಾಗಿ ಆಯುಕ್ತಾಲಯ ಮಾಡಲಾಗ್ತಿದೆಯಾ? ಹಾಗಿದ್ರೆ ಆಯುಕ್ತರ ಹುದ್ದೆ ಸೃಷ್ಟಿಗೆ ಇಲಾಖೆಯಲ್ಲಿ ಈಗ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಅಧಿಕಾರಿಗಳು, ನೌಕರರು, ಪ್ರಕಾಶಕರು ಎಲ್ಲರಿಂದಲೂ ಕೂಡ ಬೇಡ ಇದು ಅಂತ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ರಂಗೋಲಿ ಕೆಳಗೆ ತೂರಿ ಐಎಎಸ್ ಅಧಿಕಾರಿಗಳಿಗೆ ಮತ್ತೊಂದು ಹುದ್ದೆಯನ್ನ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ. ಇಲ್ಲಿ ಹೆಂಗಿರುತ್ತೆ ಅಂದ್ರೆ, ಈ ಹುದ್ದೆ ಐಎಎಸ್ ಅಥವಾ ಆಯ್ಕೆ ಶ್ರೇಣಿಗೆ ಕಡಿಮೆ ಇಲ್ಲದ ಐಎಎಸ್ ಕೇಡರ್ಗೆ ಮಾತ್ರ ಮೀಸಲು ಮಾಡಲಾಗುತ್ತೆ. ಆದ್ರೆ ಇಲ್ಲಿ ಆಯುಕ್ತಾಲಯ ಸೃಷ್ಟಿಯಿಂದ ಕೋಟಿ ಕೋಟಿ ಇವ್ರೇನ್ ಖರ್ಚು ಮಾಡಕ್ ಹೊರಟಿದಾರಲ್ಲ, ಅದು ಅನಗತ್ಯ ಖರ್ಚು. ಅಷ್ಟು ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ, ಬೇಡ ಅಂತ ಹೇಳ್ಬಿಟ್ಟು ಈಗ ಅಲ್ಲಿ ಇರುವಂತಹ ನೌಕರರು, ಪ್ರಕಾಶಕರಾಗಿರ್ಬೋದು, ಅವರೆಲ್ಲರೂ ಕೂಡ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಿದ್ರೆ ಅಧಿಕಾರಿಗಳ ವೈಯಕ್ತಿಕ ಹಿತಕ್ಕಾಗಿ ಆಯುಕ್ತಾಲಯ ಮಾಡ್ಲಾಗ್ತಾ ಇದೆಯಾ? ಹಾಗಿದ್ರೆ ಅಂದ್ರೆ ಈಗ ಯಾರನ್ನ ಆಯುಕ್ತರಾಗಿ ಸೃಷ್ಟಿ ಮಾಡ್ತಾ ಇದ್ದಾರಲ್ವಾ, ಇವರು ಹುದ್ದೆಗೆ ನೇಮಕ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಫೇವರ್ ಆಗಿ ಅವ್ರಿಗೊಂದು ಹುದ್ದೆಯನ್ನ ಸೃಷ್ಟಿ ಮಾಡಿಕೊಡೋಣ, ಅವರ ವೈಯಕ್ತಿಕ ನಿರ್ಧಾರದಿಂದ ಈ ಒಂದು ಅವರ ವೈಯಕ್ತಿಕ ಹಿತಕ್ಕಾಗಿ ಈ ಆಯುಕ್ತಾಲಯವನ್ನ ಮಾಡ್ಲಾಗ್ತಿದ್ಯಾ? ಹಾಗಿದ್ರೆ ಇಲ್ಲಿ ಏನಾದ್ರೂ ಪ್ರಭಾವಿಗಳ ಲಾಭಿ ನಡೆದಿರಬಹುದಾ? ಇವರನ್ನೇ ಮಾಡಿ, ಇವರನ್ನ ಕೂರಿಸಿ ಅಲ್ಲಿ ಹುದ್ದೆ ಇಲ್ಲದೆ ಇದ್ರೂ ಕೂಡ ನೀವೇ ಒಂದು ಸೃಷ್ಟಿ ಮಾಡಿ ಹುದ್ದೆನಾ ಅಂತ ಹೇಳ್ಬಿಟ್ಟು, ಇದು ಮೇಲ್ನೋಟಕ್ಕೆ ತುಂಬಾ ದೊಡ್ಡ ಪ್ರಶ್ನೆ ಹಾಗೂ ಶಂಕೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಈಗ ಎಲ್ಲರೂ ಕೂಡ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ, ಬೇಡ, ಅಲ್ಲಿ ಆರ್ಥಿಕ ಮೂಲ. ಈಗ ಜನಸಾಮಾನ್ಯರಪ್ಪ, ಕಾಮನ್ ಮ್ಯಾನೇ ಹೇಳ್ತಾರೆ, ಗ್ರಂಥಾಲಯ ಅಂತ ಅಂದ್ರೆ ಬೆರಳಿಕೆ ಎಷ್ಟು ಜನ ಬರ್ತಾರೆ, ಅಲ್ಲಿ ಯಾರು ಅಷ್ಟು ಖರ್ಚು ಮಾಡೋರು ಯಾರು ಬರಲ್ಲ. ಇನ್ನು ಬುಕ್ಸ್ ತಗೊಂಡೋದ್ರು ಕೂಡ 80 to 100 rupees ಮ್ಯಾಕ್ಸಿಮಮ್ ಅಲ್ಲಿ ಒಂದು ಬುಕ್ ತಗೊಂಡೋದ್ರೆ ಅದು ರೆಂಟ್ ಏನೋ ಪೇ ಮಾಡ್ಬೇಕಾಗಿರೋದು. ಅಂಥದ್ರಲ್ಲಿ ನೀವು ಕೋಟಿ ಕೋಟಿ ಇದನ್ನ ಮಾಡಿಬಿಟ್ಟು ಅಲ್ಲಿ ಆಯುಕ್ತರನ್ನ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದೀರಲ್ಲ, ಈಗ ಎಲ್ಲರೂ ಕೂಡ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಿದೆ ನಿಮ್ಮ ತಲೆಯಲ್ಲಿ, ಏನು ಯೋಚನೆ ಮಾಡಿಕೊಂಡು ಆಯುಕ್ತರನ್ನ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದೀರಿ, ಆ ಹುದ್ದೆಗೆ ಆಯುಕ್ತರನ್ನ ನೇಮಕ ಮಾಡೋಕೆ ಹೊರಟಿದ್ದೀರಿ? ಈಗ ಎಲ್ಲರೂ ಕೂಡ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಅಲ್ಲಿ ನೋಡಿ ಅಧಿಕಾರಿಗಳಾಗಿರ್ಬೋದು, ನೌಕರರು, ಪ್ರಕಾಶಕರು, ಪ್ರಿಂಟ್ ಮಾಡೋರು, ಬುಕ್ಸ್ ಅನ್ನ ಪ್ರಿಂಟ್ ಮಾಡೋರಾಗಿರ್ಬೋದು, ನೌಕರರು. ಬೇಡವೇ ಬೇಡ, ಇದು ಯಾಕೆ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದೀರಿ? ಹಣದ ಮೂಲ ಇಲ್ಲ, ಆರ್ಥಿಕ ಮೂಲ ಇಲ್ಲ. ಈ ರೀತಿಯಾಗಿ ಈಗ ಮಧು ಬಂಗಾರಪ್ಪನವರ ನಡೆಯ ವಿರುದ್ಧ ಎಲ್ಲರೂ ಕೂಡ ಕಿಡಿಕಾರ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ನೋಡಿ, ನೀವು ಆ ಫಾರ್ಮ್ನ ಏನ್ ನೋಡ್ತಾ ಇದ್ದೀರಾ, ಅಲ್ಲಿ ಇವರಿಗೆ ಅಂತ ಹೇಳ್ಬಿಟ್ಟು ಅಂದ್ರೆ ಆಯುಕ್ತರನ್ನ ನೇಮಕ ಮಾಡುವಂತಹ ಪ್ರೊಸೀಜರ್ ಅಲ್ಲಿ ವಿಷಯ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಅದನ್ನ ಅವರಿಗೆ ಅವರ ಸಹಿಯನ್ನ ತಗೊಳ್ತಾರೆ, ಯಾರಲ್ಲಿ ಬೇಕು, ಇದು ಈ ತರ ಬೇಕು, ಆ ಹುದ್ದೆಗೆ ಇವರು ಬೇಕು ಅಂತ ಹೇಳ್ಬಿಟ್ಟು ಇವರು ಕೊಟ್ಟಿರುವಂತಹ ಲೆಟರ್. ರಂಗೋಲಿ ಕೆಳಗೆ ತೂರಿ ಐಎಎಸ್ ಅಧಿಕಾರಿಗಳಿಗೆ ಈಗ ಮತ್ತೊಂದು ಹುದ್ದೆಯನ್ನ ಸೃಷ್ಟಿ ಮಾಡೋದಕ್ಕೆ ತುಂಬಾ ರಿಸ್ಕ್ ತಗೊಂತಿದ್ದಾರೆ ಅನಿಸ್ತಾ ಇದೆ ಮಧು ಬಂಗಾರಪ್ಪನವರು. ಈಗ ಅವರದ್ದೇ ಸ್ವಪಕ್ಷದ ನಾಯಕರೇ
ಅವರದ್ದೇ ಸ್ವಪಕ್ಷದ ನಾಯಕರು ಕೂಡ ಈ ಹಿಂದೆ ಹೇಳ್ತಾ ಇದ್ರು ಏನಂತ, ಇವರು ಅಸಮರ್ಥ ನಾಯಕ, ಒಂದು ಹುದ್ದೆಯನ್ನ ನಿಭಾಯಿಸೋಕೆ ಆಗ್ತಾ ಇಲ್ಲ ಇವ್ರ ಕೈಯಿಂದ, ತುಂಬಾ ಎಡುತ್ತಾ ಇದ್ದಾರೆ ಅಂತ ಎಲ್ಲ ಹೇಳ್ಬಿಟ್ಟು ಅವರದೇ ಸ್ವಪಕ್ಷದ ನಾಯಕರೇ ಮಧು ಬಂಗಾರಪ್ಪನವರ ವಿರುದ್ಧ ಕಿಡಿಕಾರ್ತಾ ಇದ್ರು. ಮತ್ತೆ ಇವ್ರು ಹೆಂಗೆ ಅಂತ ಅಂದ್ರೆ ಈ ವಿಮರ್ಶನೆಯನ್ನ ಮಾಡೋದು ಮತ್ತೆ ಕುಟುಕೋದು ಇವರನ್ನೇ ಮುಂದಿಟ್ಟುಕೊಂಡು ಮಾತಾಡ್ತಿದ್ರು ಮಧು ಬಂಗಾರಪ್ಪನವರು. ಈಗ ಈ ವಿಚಾರದಲ್ಲಿ ಯಾಕೆ ಮಧು ಬಂಗಾರಪ್ಪನವರು ವಿಮರ್ಶಕರನ್ನ ಒಂದ್ ಮಾತು ಕೇಳಲಿಲ್ಲ? ಈಗ ಸಹಜವಾಗಿ ಬೇರೆ ಬೇರೆ ವಿಚಾರಗಳು ಬಂದಾಗ ಮಧು ಬಂಗಾರಪ್ಪನವರು ನೇರ ಹೇಳೋರ ಬದಲು ಅಲ್ಲಿ ಯಾರು ವಿಮರ್ಶಕರು ಹೇಳ್ತಾರಲ್ವಾ, ಕಿಡಿಕಾರ್ತಾರಲ್ವಾ, ಅದ್ರ ಬಗ್ಗೆ ಅವರ ಮಾತನ್ನ ಜಾಸ್ತಿ ಕೇಳ್ತಾ ಇದ್ರು. ಈ ಆಯುಕ್ತರ ಹುದ್ದೆಯನ್ನ ಸೃಷ್ಟಿ ಮಾಡುವಂತ ಸಂದರ್ಭದಲ್ಲೂ ಕೂಡ ಒಂದ್ ಮಾತು ಕೇಳ್ಬೋದಿತ್ತು ಅವ್ರ ಬಗ್ಗೆ, ಹೆಂಗೆ ಇದು ಸರಿನಾ, ಇದು ಓಕೆನಾ, ಆಯುಕ್ತರ ಹುದ್ದೆಯನ್ನ ನಾವು ನೇಮಕ ಮಾಡ್ತಾ ಇರೋದು. ಈಗ ಅಲ್ಲಿ ಆಲ್ರೆಡಿ ಕಮಿಷನರ್ ಹುದ್ದೆಗೆ ಅವಕಾಶ ಇಲ್ಲ ಗ್ರಂಥಾಲಯದಲ್ಲಿ, ಆದ್ರೂ ಕೂಡ ಹೀಗೊಂದು ನಾವು ಸೃಷ್ಟಿ ಮಾಡಿ ಆಯುಕ್ತರನ್ನ ನೇಮಕ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಏನ್ ಹೇಳ್ತೀರಿ ಅಂತ ಕೇಳಬಹುದಿತ್ತು. ಇದು ಮಧು ಬಂಗಾರಪ್ಪನವರ ನಡೆಯನ್ನ ತೋರಿಸುತ್ತೆ. ಅವಶ್ಯಕತೆ ಇಲ್ಲದೆ ಇದ್ರೂ ಕೂಡ ಅಲ್ಲಿ ಹಣದ ಮೂಲ, ಆರ್ಥಿಕ ಮೂಲ ಏನು ಇಲ್ಲದೆ ಇದ್ರೂ ಕೂಡ ಅಲ್ಲಿ ಬಂದ್ಬಿಟ್ಟು ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಹಣಕಾಸು ಇಲಾಖೆ ಮುಖ್ಯಸ್ಥ LK ಅತೀಕ್ ಸರ್ ಫೋನ್ ಸಂಪರ್ಕದಲ್ಲಿ ಬಂದಿದ್ದಾರೆ. ಸರ್ ನಮಸ್ತೆ. ಸಂಪರ್ಕ ಕಡಿತ ಆಗಿದೆ, ಮತ್ತೆ ಸಂಪರ್ಕಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಿದೀವಿ. ಅದೇ ನಾವು ಅವಾಗಿಂದ ಕೂಡ ಹೇಳ್ತಾ ಇದ್ವಿ, ಅಂದ್ರೆ ಈಗ ಏನು ವಿಮರ್ಶನೆ ಮತ್ತೆ ಈ ಟೀಕೆ ಮಾಡೋರನ್ನ ಏನು ಮಧು ಬಂಗಾರಪ್ಪನವರು ಕೇಳ್ತಾ ಇದ್ರು, ಅವರ ಮಾತನ್ನ ತಲೆಯಲ್ಲಷ್ಟು ಗಮನ ಹರಿಸ್ತಾ ಇದ್ರು. ಒಂದು ಬಾರಿ ಈ ಹುದ್ದೆಗೂ ಕೂಡ ಅವಶ್ಯಕತೆ ಇದೆಯಾ, ನೀಡಿದ್ಯಾ, ಈ ತರ ನಾವು ಸೃಷ್ಟಿ ಮಾಡೋದು ಸರಿನಾ, ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಮುಂದೆ ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ ಆಗ್ಬೋದು ಅಂತ ಹೇಳಿ ಒಂದು ವಿಮರ್ಶಕರನ್ನೇ ಕೇಳ್ಬೋದಿತ್ತು, ಆ ಟೀಕೆ ಮಾಡೋರನ್ನೇ ಕೇಳ್ಬೋದಿತ್ತು. ಕೇಳಲಿಲ್ಲ. ಇದು ಅವರ ನಡೆಯನ್ನ ತೋರಿಸುತ್ತೆ. ಅಂದ್ರೆ ಎಷ್ಟು ಗಂಭೀರವಾಗಿದ್ದಾರೆ ಈ ವಿಚಾರದಲ್ಲಿ ಅವರು ಅಂತ ಹೇಳ್ಬಿಟ್ಟು ನೋಡಿ, ಅಲ್ಲಿ ನೂರಾರು ಕೋಟಿ, ಸಾವಿರಾರು ಕೋಟಿ ಏನಾದರೂ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ ಅಂತ ಸೆಸ್ ಅಲ್ಲಿ ಇದೆ ಅಂತ ಅಂದ್ರೆ ಓಕೆ, ಒಬ್ಬ ಆಯುಕ್ತರನ್ನ ಸೃಷ್ಟಿ ಮಾಡೋದು ಸರಿಯಪ್ಪ, ಆಯ್ತು, ನಿಮ್ಮ ನಿರ್ಧಾರವನ್ನ ತಗೊಳ್ಳಿ, ನೀವೇನು ಆಯುಕ್ತರನ್ನ ನೇಮಕ ಮಾಡೋಕೆ ಹೊರಟಿದ್ದೀರಾ, ನಿಮ್ಮ ನಡೆ ಸರಿಯಾಗಿದೆ ಅಂತ. ಹಣದ ಮೂಲನೇ ಇಲ್ವಲ್ಲ ಸ್ವಾಮಿ, ಎಷ್ಟು ಜನ ಹೋಗ್ತಿದ್ದೀರಾ ಗ್ರಂಥಾಲಯಕ್ಕೆ ಹೇಳಿ? ಈ ನ್ಯೂಸ್ನ ನೋಡ್ತಾ ಇದ್ರೆ ಯಾರಾದ್ರೂ ಕಾಮೆಂಟ್ ಮಾಡಿ, ಎಷ್ಟು ಜನ ಹೋಗ್ತೀರಾ ಗ್ರಂಥಾಲಯಕ್ಕೆ? ನಾಟ್ ಮೋರ್ ದ್ಯಾನ್ 10 to 20. ಹಾಗಿದ್ರೆ ಅಲ್ಲಿ ಆಯುಕ್ತರು ಬೇಕಾ? ಆಯುಕ್ತರನ್ನ ನೇಮಕ ಮಾಡೋದು ಹೋಗ್ಲಿ, ಅವರಿಗೆ ಎಷ್ಟು ಸಂಬಳವನ್ನ ಕೊಡಬೇಕು, ತಿಂಗಳಿಗೆ ಎಷ್ಟು ಕೊಡಬೇಕು, ಈ ಎಲ್ಲಾ ಮೂಲಗಳನ್ನು ಒಂದೇ ಸಲ ಮಧು ಬಂಗಾರಪ್ಪನವರು ಯೋಚನೆ ಮಾಡಬೇಕು. ಆಲ್ರೆಡಿ ಜನರಿಗೆ ಕೊಟ್ಟಿರುವಂತಹ ಗ್ಯಾರಂಟಿಗಳನ್ನ ಭರಿಸೋದಕ್ಕೆ ಸರ್ಕಾರ ಒದ್ದಾಡ್ತಾ ಇದೆ. ಇಂಥ ಸಂಕಷ್ಟದಲ್ಲಿ ಒಬ್ಬರ ಆಯುಕ್ತರನ್ನ ನೇಮಿಸೋದು, ಅಲ್ಲಿ ಫಂಡೇ ಇಲ್ಲದಿದ್ರು ಕೂಡ ಒಂದು ಸೃಷ್ಟಿ ಮಾಡಿ ನೇಮಿಸಿ ಅವರಿಗೆ ತಿಂಗಳಿಗೆ ಇಷ್ಟು ಅಂತ ಒಂದು ಅಮೌಂಟನ್ನು ಸ್ಯಾಲ್ರಿ ತರ ಕೊಡ್ತಾ ಹೋಗಿ, ಅಂದ್ರೆ ಹೊಡೆತದ ಮೇಲೆ ಮತ್ತೆ ಹೊಡ್ತಾ ಕೊಡ್ತಿದ್ದಾರೆ ಮಧು ಬಂಗಾರಪ್ಪನವರು ಸರ್ಕಾರಕ್ಕೆ. ಬಹಳ ಯೋಚನೆ ಮಾಡಬೇಕಾದಂತಹ ವಿಚಾರ ಇದು ಮಧು ಬಂಗಾರಪ್ಪನವರು. ಈಗ ಒಂದು ವೇಳೆ ಇಲ್ಲಿ ಅವಕಾಶನೇ ಇಲ್ಲದಿದ್ರೂ ಕೂಡ ಆಯುಕ್ತರ ಹುದ್ದೆಗೆ ಮಧು ಬಂಗಾರಪ್ಪನವರು ಮುತುವರ್ಜಿ ವಹಿಸಿ ನೇಮಕ ಮಾಡೋಕೆ ಹೊರಟಿದ್ದಾರೆ ಅಂತ ಅಂದ್ರೆ ಬಹುಶಃ ಇಲ್ಲಿ ಯಾವುದೋ ಪ್ರಭಾವಿಗಳ ದೊಡ್ಡ ಲಾಭಿ ನಡೆದಿರಬಹುದು. ಇವರಿಗೆ ಕೊಡಿ, ಇಂಥವ್ರಿಗೆ ಕೊಡಿ, ಈ ರೀತಿಯಾದಂತಹ ಒಂದು ಅವಕಾಶ ಇಲ್ಲದೆ ಇದ್ರೂ ಕೂಡ ಒಂದು ಆಯುಕ್ತರನ್ನ ಸೃಷ್ಟಿ ಮಾಡಿ ಈ ಒಂದು IAS ಅಧಿಕಾರಿಗೆ ಅಲ್ಲಿ ಪ್ಲೇಸ್ ಅನ್ನ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಲಾಭಿ ನಡೆದಿರಬಹುದು ಅನ್ನೋದು ಮೇಲ್ನೋಟಕ್ಕೆ ನಮಗೆ ಗೊತ್ತಾಗ್ತಾ ಇದೆ. ನಿಯಮ ಬಾಹಿರವಾಗಿ ಆಯುಕ್ತರ ಹುದ್ದೆಯನ್ನು ಸೃಷ್ಟಿ ಮಾಡೋದಕ್ಕೆ ಆದೇಶವನ್ನ ಮಾಡಿದ್ದಾರೆ. ಅದು ಕೂಡ ನೋಡಿ, ಅಲ್ಲಿ 1000 ಕೋಟಿ ಟ್ರಾನ್ಸಾಕ್ಷನ್ಸ್ ಅಥವಾ ಅನುದಾನ ಇದ್ರೆ ಸರಿ, ನೀವು ಏನ್ ಇವಾಗ ಡಿಸಿಷನ್ ತಗೊಂಡಿದ್ದೀರಾ, ಇಟ್ಸ್ ವೆಲ್ ಅಂಡ್ ಗುಡ್, ವಿ ಅಪ್ರಿಶಿಯೇಟ್. ಏನೂ ಇಲ್ವಲ್ಲ ಅಲ್ಲಿ. ಓಕೆ, ನೋಡಿ, ಈ ಕುರಿತಂತೆ ನಾವು ಗ್ರಂಥಾಲಯ ಇಲಾಖೆ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್ ಅವರನ್ನ ಕೇಳಿದ್ರೆ ಏನಂತ ಕೇಳಿದ್ವಿ ನಾವು, ಈ ಹುದ್ದೆ ಸೃಷ್ಟಿಗೆ ನೀವೇನಾದರೂ ಶಿಫಾರಸ್ ಮಾಡಿದ್ರಾ, ಯಾಕೆ ಬೇಕಿತ್ತಿದ್ದು, ಈ ಸಂದರ್ಭದಲ್ಲಿ ಬೇಕಾ ಅಂತ ಕೇಳಿದ್ರೆ ನಾನು ಈ ಬಗ್ಗೆ ರಿಯಾಕ್ಟೇ ಮಾಡಲ್ಲ, ನಾನು ಮಾತನಾಡಲ್ಲ ಅಂತ ಹೇಳಿಬಿಟ್ಟು ಉದ್ದಟತನ ತೋರಿಸ್ತಾರೆ. ಏನ್ ಹೇಳಬೇಕು ಅಧಿಕಾರಿಗಳಿಗೆ? ಹಂಗಿದ್ರೆ ಯಾರಿಗೂ ವಿಷಯನೇ ಗೊತ್ತಿಲ್ವಾ, ಅಥವಾ ಗೊತ್ತಿದ್ರು ಗೊತ್ತಿಲ್ಲದ ರೀತಿ ಮೌನ ವಹಿಸ್ತಾ ಇದ್ದಾರಾ? ಮಿನಿಸ್ಟರ್ನ ಕೇಳ್ಕೊಳ್ಳಿ ಅಂತ ಹೇಳ್ಬಿಟ್ರಂತೆ ರಿತೇಶ್ ಕುಮಾರ್. ಅಂದ್ರೆ ಇಲ್ಲಿ ಮಧು ಬಂಗಾರಪ್ಪನವರ ಹೋಲ್ ಅಂಡ್ ಸೋಲ್ ಅವರೊಬ್ಬರೇ ಡಿಸಿಷನ್ ತಗೊಂಡಿದ್ದಾರೆ, ಬೇರೆ ಯಾರ ಹತ್ರನೂ ಚರ್ಚೆ ಮಾಡಿಲ್ಲ ಅನ್ನೋದು ಮೇಲ್ನೋಟ ಗೊತ್ತಾಗ್ತಾ ಇದೆ. ಬಹುಶಃ ಅವರು ಇವ್ರ ಮಧ್ಯೆ ಇರುಸು ಮುರುಸು ಇರ್ಬೋದು, ಅಥವಾ ಇವರು ಗೊತ್ತಿಲ್ಲದೇನೂ ಇರ್ಬೋದು, ಇವರು ಈ ಒಂದು ಹುದ್ದೆ, ಆಯುಕ್ತರ ಹುದ್ದೆಯನ್ನ ನೇಮಕ ಮಾಡ್ತಾ ಇರೋದು. ಓಕೆ, ನೋಡಿ, ಈ ಕುರಿತಂತೆ ನಾವು ಆವಾಗಿಂದ ಸಚಿವರಿಗೆ ಫೋನ್ ಟ್ರೈ ಮಾಡ್ತಾ ಇದ್ದೀವಿ, ಏನು ರಿಯಾಕ್ಟ್ ಮಾಡ್ತಾರೆ ಈ ಬಗ್ಗೆ,
ಏನ್ ಹೇಳ್ತಾರೆ ಈ ಬಗ್ಗೆ? ಎಲ್ಲಾ ಕಡೆ ಈಗ ಆಕ್ಷೇಪಣೆ ವ್ಯಕ್ತವಾಗ್ತಾ ಇದೆ, ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಹೇಳ್ತೀರಿ? ಯಾವ ಕಾರಣಕ್ಕಾಗಿ ಈ ಹುದ್ದೆಯನ್ನ ಸೃಷ್ಟಿ ಮಾಡೋಕೆ ಹೊರಟಿದ್ದೀರಿ ಅಂತ ಕೇಳೋಕೆ ನಾವು ಅವಾಗಿಂದ ಫೋನ್ ಮಾಡ್ತಾ ಇದ್ರೆ ಸಾಹೇಬ್ರು ನಾಟ್ ರೆಸ್ಪಾಂಡಿಂಗ್, ಫೋನೇ ಎತ್ತುತ್ತಿಲ್ಲ. ಬಹುಶಃ ಅವ್ರಿಗೂ ಗೊತ್ತಿದೆ ಅನ್ಸುತ್ತೆ ಈ ಕುರಿತಂತೆ ಇದು ದೊಡ್ಡ ಮಟ್ಟದ ಸುದ್ದಿ ಆಗಬಹುದು ಅಂತ ಹೇಳ್ಬಿಟ್ಟು. ಹಾಗಾಗಿ ಅವರು ಕೂಡ ಮೌನ ವಹಿಸ್ತಾ ಇದ್ದಾರೆ. ಮಧು ಬಂಗಾರಪ್ಪನವರು ಒಂದು ಅಪ್ರಬುದ್ಧ ನಿರ್ಧಾರಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮಧು ಬಂಗಾರಪ್ಪನವರು ಆಗಾಗ್ಗೆ ಮುಜುಗರ ತಂದು ಇಡ್ತಾನೆ ಇದ್ದಾರೆ. ಈಗ ಎಲ್ಲ ಒಂದ್ ಕಡೆ ಈ ಡಿಸಿಷನ್ ಕೂಡ ಕಾಂಗ್ರೆಸ್ ಪಕ್ಷ ಮತ್ತೆ ಮುಜುಗರಕ್ಕೆ ಒಳಗಾಗುವಂತೆ ಮಾಡಬಹುದು ಮಧು ಬಂಗಾರಪ್ಪನವರು. ಒಂದು ಸಲ ಕಾಂಗ್ರೆಸ್ ಎಚ್ಚರಿಕೆಯನ್ನು ವಹಿಸಬೇಕು, ಮಧು ಬಂಗಾರಪ್ಪನವರ ನಡೆಯನ್ನ ಪ್ರಶ್ನಿಸಬೇಕು. ಕನ್ನಡ ಬರಲ್ಲ, ಕನ್ನಡ ಬರೆಯೋಕ್ ಬರಲ್ಲ, ಆದ್ರೂ ಕೂಡ ಸಾಹೇಬರು ನಿಭಾಯಿಸೋದು ಶಿಕ್ಷಣ ಮತ್ತು ಸಾಕ್ಷರತೆ ಒಂದು ಹುದ್ದೆನ. ಅದು ಹೆಂಗ ಕೊಟ್ಟರು, ಅದು ಹೆಂಗ್ ನಿಭಾಯಿಸ್ತಾರೋ. ಈಗ ನೋಡಿ, ಸರ್ಕಾರಿ ಇವಾಗ ಏನು ಅಟ್ ಪ್ರೆಸೆಂಟ್ ಸಿಚುವೇಶನ್ ನಾನು ಹೇಳ್ತಾ ಇದ್ದೀನಿ, ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಲ್ಲ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿಬಿಡೋಣ ಅನ್ನುವಂಥ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಈ ಅನುದಾನ ಇಲ್ಲದೆ ಇರುವಂಥ ಮಧ್ಯೆ ಇವರೇ ಸೃಷ್ಟಿ ಮಾಡಿ ಅದಕ್ಕೆ ಅವರಿಗೆ ಸಂಬಳವನ್ನ ಕೊಟ್ಟು ಈ ಥರ ಮಾಡೋದು ಬೇಕಿತ್ತಾ? ಅದ್ರ ಬದಲು ಸರ್ಕಾರಿ ಶಾಲೆ ನಡೆಗೆ ಏನು ಒಳಿತು ನಡೆಯನ್ನು ತಗೋಬಹುದು, ಏನು ಡಿಸಿಷನ್ ಮಾಡಬಹುದು, ಅವುಗಳು ಉದ್ಧಾರ ಆಗೋದಕ್ಕೆ ಯಾವೆಲ್ಲ ಡೆವಲಪ್ಮೆಂಟ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿದಿದ್ರೆ ನಾವು ಶ್ಲಾಘಿಸ್ತಿದ್ವಿ ನಿಮ್ಮನ್ನ. ನೀವು ನಿಮ್ಮದೇ ಕೆಲಸ ಮಾಡೋದು ಬಿಟ್ಟು ಅಲ್ಲಿ ಅವಕಾಶ ಇಲ್ಲದೆ ಇದ್ರು ನೀವೇ ಓನ್ ಆಗಿ ಕ್ರಿಯೇಟ್ ಮಾಡಿ ಹುದ್ದೆಯನ್ನ ಸೃಷ್ಟಿ ಮಾಡೋಕೆ ಹೊರಟಿದ್ದೀರಿ. ಅವಾಗಿಂದ ಫೋನ್ ಮಾಡ್ತಾ ಇದೀವಿ, ರೆಸ್ಪಾಂಡು ಮಾಡ್ತಾ ಇಲ್ಲ ಈ ಬಗ್ಗೆ ಅವರು ಮಧು ಬಂಗಾರಪ್ಪನವರು. ಟ್ರಾವೆಲಿಂಗ್ ಅಲ್ಲಿ ಇದ್ದೀನಿ, ಮಾತಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಮಾತಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಉದ್ದಟತನ ಉತ್ತರ ಕೊಡ್ತಾರೆ ಸಚಿವರು ಅಂತ ಅಂದ್ರೆ ಅಧಿಕಾರಿಗಳನ್ನ ಕೇಳಿದ್ರೆ ಈ ಬಗ್ಗೆ ಮಿನಿಸ್ಟರ್ನ ಕೇಳಿ, ನಮ್ಮನ್ನು ಕೇಳಬೇಡಿ, ನಾವು ರಿಯಾಕ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ಮಿನಿಸ್ಟರ್ನ ಕೇಳಿದ್ರೆ ಮಾತಾಡಕ್ಕೆ ರೆಡಿ ಇಲ್ಲ, ಟ್ರಾವೆಲ್ ಮಾಡ್ತಾ ಇದ್ದೀನಿ ಅನ್ನುವಂತಹ ಮಾತನ್ನ ಹೇಳ್ತಾರಂತೆ. ಹಾಗಾದ್ರೆ ಎಲ್ಲರೂ ಕೂಡ ಸಂಡೇ ಮೂಡಲ್ಲಿ ಬಿಂದಾಸ್ ಜಾಲಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ. ಮತ್ತೆ ಇದನ್ನ ಯಾಕಪ್ಪ ಸೃಷ್ಟಿ ಮಾಡಿದ್ರಿ? ಈ ಹುದ್ದೆಯನ್ನ ಯಾಕೆ ಸೃಷ್ಟಿ ಮಾಡಕ್ ಹೊರಟಿದ್ದೀರಾ? ನಾವು ನೋಡಿ, ಫ್ರೀಡಂ ಟಿವಿ ಇಷ್ಟಕ್ಕೆ ಸುಮ್ಮನಾಗಲ್ಲ, ಇದನ್ನ ಇನ್ನೂ ಕೂಡ ದೊಡ್ಡದು ಮಾಡ್ತೀವಿ. ಇದಕ್ಕೆ ನೀವು ಸರಿಯಾದ ಉತ್ತರ ಕೊಡಬೇಕು. ಅಲ್ಲಿ ಅವಕಾಶ ಇಲ್ಲದೆ ಇದ್ರು ಕೂಡ ನೀವು ಯಾಕೆ ಆ ಹುದ್ದೆಯನ್ನ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದೀರಿ? ಯಾರು ಆ ಪ್ರಭಾವಿ, ಯಾರು ಲಾಬಿ ಮಾಡಿದ್ರು? ಈ ಎಲ್ಲ ಅಂಶವನ್ನ ಬಯಲಿಗೆಳೆಯುತ್ತೆ ಫ್ರೀಡಂ ಟಿವಿ. ಸಚಿವ ಮಧು ಬಂಗಾರಪ್ಪನವರೇ, ನಿಮ್ಮನ್ನ ದಾರಿ ತಪ್ಪಿಸ್ತಿದಾರ ಅಧಿಕಾರಿಗಳು? ದಾರಿ ತಪ್ಪಿಸಿದ್ರ ಅಧಿಕಾರಿಗಳು? ಸಿಎಂ ಅವರು ಅನಗತ್ಯ ವೆಚ್ಚ ತಡೆಗೆ ಆಲ್ರೆಡಿ ಹರಸಾಹಸ ಪಡ್ತಿದ್ದಾರೆ. ಆದ್ರೆ ನಿಮ್ಮ ಇಲಾಖೆಯಲ್ಲಿ ಯಾಕೆ ಅನಗತ್ಯ ಖರ್ಚಿನ ಬಿಳಿಯಾನೆ ಹುದ್ದೆ ಸೃಷ್ಟಿ? ಗ್ರೇಸ್ ಬಾಕ್ಸ್ ಮುಜುಗರದಿಂದ ಆರಾಗಿಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟ ಅವ್ಯವಸ್ಥೆ ತಪ್ತಾ ಇಲ್ಲ, ಮಕ್ಕಳಿಗೆ ಸರಿಯಾದ ಏನು ಸೌಕರ್ಯ ಸಿಗ್ತಾ ಇಲ್ಲ. ಯೂನಿಫಾರ್ಮ್ ಸಪ್ಲೈಯಲ್ಲಿ ಲೋಪದೋಷಗಳು ಮುಂದುವರಿತಾನೆ ಇದೆ, ತಡೆನೇ ಇಲ್ಲ ಅದಕ್ಕೆ. ಪೀಠೋಪಕರಣ ಸಪ್ಲೈ, ಕಟ್ಟಡಗಳ ಮೇಂಟೆನೆನ್ಸ್ ವರ್ಕ್ ಹಳ್ಳ ಹಿಡಿದ್ಬಿಟ್ಟಿದೆ. ಇದೆಲ್ಲ ಸರಿ ಮಾಡೋದ್ ಬಿಟ್ಟು ಆಯುಕ್ತಾಲಯ ಸೃಷ್ಟಿಗೆ ಯಾಕೆ ಆತುರ ನಿಮ್ಗೆ? IAS ಕುಳಗಳ ಮಾತು ಕೇಳಿ ದಾರಿ ತಪ್ಪಬೇಡಿ ಮಂತ್ರಿಗಳೇ, ಎಚ್ಚರ. ಮೊದಲು ಮಾಡಬೇಕಾದಂತಹ ಕೆಲಸವನ್ನ ಸರಿಯಾಗಿ ಮಾಡಿ. ಶಿಕ್ಷಣ ಇಲಾಖೆಯಲ್ಲಿ ಕರಪ್ಷನ್ ಅನ್ನ ಕಡಿಮೆ ಮಾಡಿ. ಇರುವ ಅಧಿಕಾರಿ ನೌಕರರಿಂದ ಶಿಸ್ತಿಂದ ಕೆಲಸ ತೆಗೆಸಿ, ಕೆಲಸ ಮಾಡಿಸಿ ಅಧಿಕಾರಿಗಳಿಂದ. ಶಿಕ್ಷಣ ಇಲಾಖೆ ಬಹಳ ಸೂಕ್ಷ್ಮ ಮತ್ತು ಮಹತ್ವದ ಇಲಾಖೆ, ತುಂಬಾ ಮರ್ಯಾದೆ ಕೊಡ್ತೀವಿ ಆ ಪ್ಲೇಸ್ಗೆ. ಇಲಾಖೆಯನ್ನ ಸರಿಪಡಿಸಿ ಆಯುಕ್ತರ ಹುದ್ದೆಗೆ ತಡೆಯನ್ನ ನೀಡಿ. ಇದು ಜನಸಾಮಾನ್ಯರ ಪರವಾಗಿ ಫ್ರೀಡಂ ಟಿವಿಯ ಕಳಕಳಿ ಮನವಿ ನಿಮ್ಗೆ. ಒಂದು ವೇಳೆ ನೀವು ಇದನ್ನ ತಡೆ ಹಿಡಿದೇ ಹೋದ್ರೆ ಫ್ರೀಡಂ ಟಿವಿ ಅಂತರೂ ಸುಮ್ಮನೆ ಇರಲ್ಲ, ನಿಮ್ಮನ್ನ ಬೆಂಬಿಡದೆ ಕಾಡುತ್ತೆ. ಇದಕ್ಕೆ ಯಾರು ಪ್ರಭಾವಿಗಳು, ಯಾಕಾಗಿ ಇದನ್ನ ಸೃಷ್ಟಿ ಮಾಡೋಕ್ ಹೊರಟಿದ್ದೀರಿ, ಎಲ್ಲ ವಿಚಾರಗಳನ್ನ ಬಯಲಿಗೆಳೆಯುತ್ತೆ. ಹುಷಾರಾಗಿರಿ. ನೋಡಿ, ಒಂದ್ ಕಡೆ ಸರ್ಕಾರಿ ಶಾಲೆಗಳಲ್ಲಿ ನಾವು ಆವಾಗಿಂದ ನೋಡ್ತಾ ಇದೀವಿ, ಯೂನಿಫಾರ್ಮ್ನ ವ್ಯವಸ್ಥೆ ಸರಿಯಾಗಿಲ್ಲ, ಸರಿಯಾದ ಬಿಸಿಯೂಟ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ. ಇನ್ನು ಆ ಸರ್ಕಾರಿ ಶಾಲೆಗಳನ್ನ ನೋಡಿದ್ರೆ ಅಲ್ಲಿ ಸರಿಯಾದ ಒಂದು ರಿಪೇರಿ ಕೆಲಸ ಆಗ್ತಾ ಇಲ್ಲ. ಪೀಠೋಪಕರಣ ಆಗಿರ್ಬೋದು, ಪೇಂಟ್ಗಳನ್ನ ಆಗಿರ್ಬೋದು, ಯಾವುದು ಕೂಡ ಆಗ್ತಾ ಇಲ್ಲ. ಆದ್ರೂ ಕೂಡ ಈ ಆಯುಕ್ತರ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಸಚಿವರು.